ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾನು 3 ಡಿಫ್ರೆಂಟ್ ಕ್ವಶನ್ಸು ವಿತ್ ರೆಸ್ಪೆಕ್ಟ್ ಟು RWS JE ತೊಗೊಂಡನಿ. ಓಕೆ ಸ್ಟೂಡೆಂಟ್ಸ್ ಬರೀ ಕಾಲ್ ಮಾಡಿ ಈ 3 ಕ್ವಶನ್ಸ್ ಕೇಳಾಕತ್ತಾರ ನನಗೆ. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾ ಬರೀ ಈ 3 ಕ್ವಶನ್ಸನ್ನ ನಿಮ್ಗೆ ಕ್ಲಿಯರ್ ಆಗಿ ಆನ್ಸರ್ ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್ ಈಸ್ RWS JE ಒಳಗೆ ಇಂಟರ್ವ್ಯೂ ಐತೇನ್ರಿ ಮೇಡಮ್ ಅಂತ ಕೇಳ್ತಾರೋ. And the second question is there any minimum marks required to get shortlisted? So ಇದು second question. Third question ಏನಂದ್ರೆ ಕಂಪಲ್ಸರಿ ಕನ್ನಡ ಪೇಪರ್ ಐತೇನ್ರಿ ಮೇಡಮ್ ನಮಗ. Okay, this is Priyanka, founder of SANPoint Institute Belagavi. Welcome you for today's session. So let's take the first question. Is interview there? See, ಯಾವ್ದು JE ನೋಟಿಫಿಕೇಶನ್ ತಗೋತಿರ್ತವ್ರಿ ನಮ್ಮ ಕರ್ನಾಟಕ ಒಳಗೆ ಇಂಟರ್ವ್ಯೂ ಇರೋದಿಲ್ಲ. Make it very much clear, and this will be clearly mentioned even in notification also. ತಿಳಿತಾ? ಸೊ ಇದ್ರೊಳಗೆ ಇಂಟರ್ವ್ಯೂ ಇರೋದಲ್ಲ. ದಟ್ ಈಸ್ ದ ರೀಸನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇವನ್ ಇಂಜಿನಿಯರಿಂಗು MTech ಮಾಡಿದ್ರು ಸ್ಟಿಲ್ ದೇ ವಿಲ್ ಬಿ ಟ್ರೈಯಿಂಗ್ ಫಾರ್ ದಿಸ್ JE ಎಕ್ಸಾಮ್. ಯಾಕಂದರೆ ಇದ್ರೊಳಗೆ ಇಂಟರ್ವ್ಯೂ ಇಲ್ಲ, ಸೇಫರ್ ಸೈಡ್ದಾಗ ಇರ್ತೀವಿ ಅಂತ. ಸೊ ಸೆಕೆಂಡ್ ಕ್ವಶನ್, ಈಸ್ ದೇರ್ ಎನಿ ಮಿನಿಮಮ್ ಮಾರ್ಕ್ಸ್ ರಿಕ್ವೈರ್ಡ್? ಎಸ್. ಸೊ ಈ ಥರನೇ ಇದ್ರೊಳಗೂ ನಿಮಗೆ ಮಿನಿಮಮ್ 35% ಮಾರ್ಕ್ಸ್ ಬರಬೇಕು. ಸೊ ವಾಟ್ ಡಸ್ ದ್ಯಾಟ್ ಮೀನ್? 200 + 200 400 ಮಾರ್ಕ್ಸ್ ಒಳಗೆ, ದಟ್ ಈಸ್ 400 × 0.35 ನಿಮಗೆ ಮಿನಿಮಮ್ 140 ಮಾರ್ಕ್ಸ್ ಬರಲೇಬೇಕು ಟು ಗೆಟ್ ಶಾರ್ಟ್ ಲಿಸ್ಟೆಡ್. ದೆನ್ ದ ಥರ್ಡ್ ಕ್ವಶನ್ ಇಸ್ ವೆದರ್ ವಿ ನೀಡ್ ಟು ರೈಟ್ ಕಂಪಲ್ಸರಿ ಕನ್ನಡ ಪೇಪರ್. ಎಸ್. ಸೊ ಎವ್ರಿ ಸ್ಟೂಡೆಂಟ್ ಶುಡ್ ರೈಟ್ ಕಂಪಲ್ಸರಿ ಕನ್ನಡ ಪೇಪರ್. ಈಗ ನಿಮಗೆ ಕ್ಲಿಪ್ ಕಾಣ್ತೈತಿ ಫ್ರಮ್ ದ ನೋಟಿಫಿಕೇಶನ್. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಐತಿ ಇದ್ರೊಳಗೆ, ಬಟ್ ಸ್ಟಿಲ್ ಇಫ್ ವಿ ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಪ್ರಾಪರ್ಲಿ, ಇದ್ರೊಳಗೆ ಅವ್ರು ಏನು ಹೇಳ್ತಾರೋ, ನೀವು ಕನ್ನಡ ಪೇಪರು 10th ಸ್ಟ್ಯಾಂಡರ್ಡ್ ಒಳಗೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಒಳಗೂ ಯಾವ ಲೆವೆಲ್ ಒಳಗೂ ಈ ಪರ್ಟಿಕ್ಯುಲರ್ ಕನ್ನಡ ಪೇಪರ್ ಬರೆದಿದ್ರು ಸ್ಟಿಲ್ ಯು ನೀಡ್ ಟು ರೈಟ್ ದ ಕಂಪಲ್ಸರಿ ಕನ್ನಡ ಪೇಪರ್. ಸೊ ಹೋಪ್ ನಿಮ್ಮ 3 ಕ್ವಶನ್ಸ್ ಆನ್ಸರ್ ಆಗ್ಯಾವು ಈ ಪರ್ಟಿಕ್ಯುಲರ್ JE RWS JE ಎಕ್ಸಾಮ್ಗೆ. ನಿಮಗೆ AE ಬಗ್ಗೆ ಇದ 3 ಕ್ವಶನ್ಸಿಗೆ ಆನ್ಸರ್ ಬೇಕಾಗಿತ್ತು ಅಂದ್ರೆ ಚೆಕ್ ಮೈ ಪ್ರೀವಿಯಸ್ ವಿಡಿಯೋ. ಸೊ ಸೇಯಿಂಗ್ ದಿಸ್, ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಕ್ಸಾಮ್.